ಹಿಂದೂ ಸನಾತನ ಧರ್ಮದ ಪ್ರಕಾರ ಹಿಂದೂಗಳಿಗೆ ಯುಗಾದಿ ಅನ್ನೋದು ಹೊಸ ವರ್ಷ. ಹಾಗೆ ಕೊನೆಯ ರಾಶಿಯಾದಂತಹ ಮೀನ ರಾಶಿಯ ಫಲಾನುಫಲ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೇಡಮ್, ಇಷ್ಟೊತ್ತು ಕುಂಭ ರಾಶಿಯ ಫಲಾನುಫಲ ತಿಳಿಸಿದ್ರಿ, ಹಾಗೆ ಕೊನೆಯ ರಾಶಿಯಾದಂತಹ ಮೀನ ರಾಶಿಯ ಫಲಾನುಫಲ ಹೇಗಿದೆ ಅಂತ ತಿಳಿಸ್ಕೊಡಿ. ಮೀನ ರಾಶಿಗೆ ಯುಗಾದಿಯ ಸಂವತ್ಸರದ ಫಲಗಳು ಏನೆಲ್ಲ ಇದೆ ನೋಡೋಣ. ನೋಡಿ, ಕಳೆದ ವರ್ಷಗಳಿಂದನೂ ಮೀನ ರಾಶಿಯವ್ರಿಗೆ ಏನಾಗಿದೆ, ರಾಶಿಯಲ್ಲಿಯೇ ರಾಹು ಇದ್ದಾನೆ. ಅಪ್ಪಪ್ಪ ಸಾಕಾಗೋಗಿದೆ ನೋಡಿ. ರಾಶಿ ಯಾವಾಗ್ಲೂ ರಾಹು ಹಿಡ್ದಾಗ ಏನಾಗುತ್ತೆ ನೋಡಿ, ಸೂರ್ಯ ಚಂದ್ರ ಹಿಡಿಯೋದು ಯಾರು? ರಾಹು ಕೇತುಗಳು ಹಿಡಿಯೋದು. ನೋಡಿ, ಎಷ್ಟೋ ಸರಿ ಹೇಳ್ತೀವಲ್ಲ, ಸೂರ್ಯಗ್ರಸ್ತ ರಾಹು ಗ್ರಹಣ, ಚಂದ್ರಗ್ರಸ್ತ ಕೇತು ಗ್ರಹಣ ಅಂತ ಹೇಳಿ. ಸೊ ಈ ತರ ರಾಹು ಕೇತುಗಳು ದೇವಾನು ದೇವತೆಗಳಾದ, ಅಂದ್ರೆ ನವಗ್ರಹಗಳಲ್ಲಿ ಪ್ರಮುಖವಾದ ಸೂರ್ಯ ದೇವನು ಚಂದ್ರದೇವನು ಬಿಡೋದಿಲ್ಲ, ದೇವಾನು ದೇವತೆಗಳನ್ನು ಬಿಡೋದಿಲ್ಲ. ಅಂದ್ರೆ ಈ ರಾಹು ಕೇತುಗಳ ಪ್ರಭಾವ ಎಷ್ಟಿರ್ಬೋದು. ಯಾಕೆಂತಂದ್ರೆ ರಾಹುವಿನ ಬಾಯಿ ಒಳಗಡೆ ಹೋದಂಗೆ ರಾಶಿ ಬಂದ ಅಂತ ಅಂದ್ರೆ ನೋಡಿ, ಶನೇಶ್ವರ 7.5 ನಮ್ಗೇನು ತೊಂದರೆ ಮಾಡಲ್ಲ ವೀಕ್ಷಕರೇ. ಯಾಕೆಂದ್ರೆ ನಾವ್ ಎದುರ್ಕೋತೀವಿ ತುಂಬಾ, ಅಯ್ಯೋ ನಂಗೆ 7.5 ಬಂದ್ಬಿಡ್ತಪ್ಪ ನಂಗೆ. ನೋಡಿ, ಅವನು ಕರ್ಮಾಧಿಪತಿ. ನಿಮ್ಮ ಕರ್ಮಗಳಿಗೆ ಏನೆಲ್ಲ ಮಾಡಿದೀರಾ ಅದನ್ನ ಬ್ಯಾಲೆನ್ಸಿಂಗ್ ಮಾಡಿ, ಇಲ್ಲ ನೀನ್ ತಪ್ಪು ಮಾಡ್ತಾ ಇದ್ಯಾ ಸರಿದಾರಿಗೆ ಹೋಗು, ಇಲ್ಲ ನೀನ್ ಸರಿದಾರಿಲಿ ಇದೆಯಾ ಮತ್ತಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡು ಅಂತ ಹೇಳ್ಕೊಟ್ಟು ಹೋಗುವಂತನು ಶನೇಶ್ವರ. ಆದ್ರೆ ರಾಹು ಹಾಗಲ್ಲ. ರಾಹು ಏನ್ ಮಾಡ್ತಾನೆ, ಅವನೊಬ್ಬ ಭ್ರಮೆಕಾರಕ, ಭ್ರಮೆಗಳನ್ನ ಸೃಷ್ಟಿ ಮಾಡ್ತಾನೆ. ಜೊತೆಗೆ ರಾಹು ರಾಶಿಗಿಡ್ದಾಗ ಏನಾಗುತ್ತೆ, ನಮ್ಗೆ ಗೊತ್ತಿಲ್ಲ ತಪ್ಪುಗಳನ್ನ ಮಾಡ್ಬಿಟ್ಟು ಸಿಗಾಕೊಂಡ್ಬಿಡ್ತೀವಿ ಅವನ್ ಬಾಯಿಗೆ. ಅದರಿಂದ ಹೊರಗ್ ಬರೋದು ತುಂಬಾ ಕಷ್ಟ. ಹಾವಿನ ಬಾಯಿಂದ ಬರೋದೊಂದು ತುಂಬಾ ಸುಲಭನ ಕಷ್ಟ. ಯಾಕಂದ್ರೆ ದೇವಾನು ದೇವತೆಗಳೇ ಒಡ್ಡಾಡ್ತಾರೆ ಅವನ್ ಬಾಯಿ ಒಳಗೆ ಸಿಗಾಕೊಂಡಾಗ. ಇನ್ನ ನಾವು ಅಂದ್ರೆ ಜನಸಾಮಾನ್ಯರಲ್ಲಿ ತೃಣವಾಗಿ ಇರುವಂತ ವ್ಯಕ್ತಿಗಳು ನಾವು. ಇಷ್ಟೆಲ್ಲ ಗೊತ್ತಿದ್ರು ಕೂಡ ರಾಹು ಕೇತುಗಳ ಬಗ್ಗೆ ನಾವು ಕೇರ್ಫುಲ್ ಆಗಿ ಇರಲ್ಲ, ನಾವು ಇರೋದೇ 7.5ಗೆ. ನೋಡಿ, ಕಳೆದ ವರ್ಷಗಳಿಂದನೂ ಕೂಡ 18 ತಿಂಗಳಿಂದನೂ ಕೂಡ ತುಂಬಾ ನೋವುಗಳನ್ನ ಅನುಭವಿಸ್ತಿರೋ ರಾಶಿ ಅಂದ್ರೆ ಮೀನ ರಾಶಿ. ಯಾಕೆಂದ್ರೆ 2 ವರ್ಷ ಆಯ್ತು ಅವ್ರು ಯಾವ ಕೆಲ್ಸಗಳು ಮಾಡಿದ್ರು ಸಕ್ಸಸ್ ಆಗ್ತಿಲ್ಲ. ಈವನ್ ಹಾಕ್ಬಿಟ್ಟು 18 ತಿಂಗಳು ಅನ್ಕೊಳ್ಳಿ. ಆ 18 ತಿಂಗಳಿಂದನೂ ಕೂಡ ಯಾವ ಕೆಲಸ, ಈಗ ಒಂದೂವರೆ ವರ್ಷ ಆಗಿರ್ಬೋದು ಅನ್ಕೋತೀನಿ, ಇನ್ 3 ತಿಂಗಳಾಗತ್ತೆ ಅದು ಹೊರಗಡೆ ನೀವು ಹಾವಿನ ಒಂದು ಬಾಯಿಂದ ಬಿಡಿಸ್ಕೊಂಡ್ ಬರೋದಕ್ಕೆ. ಸೊ ಗುರುವಿನ ಒಂದು ಏನು ಬದಲಾವಣೆ ಇದೆ, ಮತ್ತೆ ರಾಹುವಿನ ಕೇತುವಿನ ಬದಲಾವಣೆ ಏನಿದೆ, ಮತ್ತೆ ಶನಿ ಬದಲಾವಣೆ ಏನಿದೆ, ಅದರಿಂದ ಬರುವಂತ ಒಂದು ಚಾನ್ಸಸ್ ನೀವು 16ವರೆಗೂ ಹೀಟ್ ಮಾಡ್ಲೇಬೇಕು. ಆದ್ರೆ ಈ ಕಳೆದ ವರ್ಷಗಳಿಂದ ಮಾಡ್ತಾ ಇದ್ರಲ್ಲ, ಸಂಕಷ್ಟ ಪಡ್ತಾ ಇದ್ರಲ್ಲ ಮೀನರಾಶಿಯವರು, ಅದು ತುಂಬಾ ಅಂದ್ರೆ ತುಂಬಾ ಅನ್ಕೊಳ್ಳಿ. ಯಾವ ಕೆಲಸ ಕಾರ್ಯಗಳು ಆಗ್ತಿಲ್ಲ, ಏನ್ ಮಾಡಿದ್ರು ಅಡೆತಡೆ, ಒಂದಕ್ಕೆ ಹೋಗಿ 2 ಖರ್ಚು, ಜೀರೋ ಬ್ಯಾಲೆನ್ಸ್ ಅಲ್ಲಿ ನಿಂತಿದ್ದೀರಿ. ಎಂತ ಸಂಬಳ ಬರ್ಲಿ ಅಥವಾ ನೀವ್ ಎಂತ ವೃತ್ತಿ ಧರ್ಮದಲ್ಲಿರಿ, ಎಷ್ಟೇ ದುಡ್ಡು ಸಂಪಾದನೆ ಮಾಡಿಟ್ಟಿರಿ, ಅದು ಎಲ್ಲೋ ಒಂದು ಕಡೆ ಒಂದು ಜೀರೋ ಬ್ಯಾಲೆನ್ಸ್ ಅಲ್ಲಿ ನಿಂತ್ಕೊಂಡು ನೋಡುವಂತಹ ಪರಿಸ್ಥಿತಿ ಈ ರಾಹು ತಂದಿಟ್ಬಿಟ್ಟಿದ್ದಾನೆ. ಆದ್ರೆ ವೀಕ್ಷಕರೇ, ಖಂಡಿತ ಮೀನರಾಶಿಯವರು ರಾಹುವಿನ ಬಾಯಿಯಿಂದ ಅಂದ್ರೆ ಏನು ನಿಮ್ಮ ರಾಶಿಯಿಂದ ಬದಲಾವಣೆಯಾಗಿ ನಿಮ್ಮ ಮನೆಯ 12ನೇ ಮನೆಗೆ ಬರ್ತಾ ಇದ್ದಾನೆ, ಅಂದ್ರೆ ಬಿಡುಗಡೆ ಆಗ್ತಾ ಇದ್ದೀರಿ. ಇದು ಒಂದು ನಿಮ್ಗೆ ಶುಭ ಸುದ್ದಿ. ಯಾಕೆಂದ್ರೆ ಒಂದ್ಸರಿ ಬಿಡುಗಡೆ ಆಗ್ಬಿಟ್ರೆ ನಮ್ಗೆ ಅಂದ್ರೆ ನಮ್ಗೆ ಕಷ್ಟ ಕಾರ್ಪಣ್ಯಗಳು ಕಳೆದಾಗೆ. ಆದ್ರೆ ಶನಿ ಬರ್ತಾ ಇದ್ದಾನೆ, ಖಂಡಿತ ಎದುರ್ಕೋಬೇಡಿ. ನಮ್ಮ ಶನಿ ಮಹಾರಾಜರು ಗುರುವಿನ ಸಾನ್ನಿಧ್ಯದಲ್ಲಿ ಇರೋದ್ರಿಂದ, ಅಂದ್ರೆ ಗುರುವಿನ ಸಾರದಲ್ಲಿ ಬರೋದ್ರಿಂದ ಖಂಡಿತ ನಿಮ್ಗೆ ಏನಂತ ಕೆಟ್ಟ ಫಲಗಳನ್ನ ಕೊಡುವುದಿಲ್ಲ. ಯಾಕೆಂತಂದ್ರೆ ಶನಿ ಸಾರದಲ್ಲಿ ಗುರು ಇರ್ಬೇಕಾದ್ರೆ ಧರ್ಮ ಕರ್ಮಾಧಿಪತಿ ಇಬ್ರು ಒಟ್ಟಿಗೆ ಸೇರ್ತಾರೆ. ಧರ್ಮವನ್ನ ಏನ್ ಮಾಡ್ಬೇಕು, ಕರ್ಮ ಯಾವ ತರ ಮಾಡ್ಬೇಕು ಅನ್ನೋದನ್ನ ಪಾಠವನ್ನ ಹೇಳ್ಕೊಡುವಂತರು ಈ ಶನಿ ಮತ್ತೆ ಗುರು. ಆ ಒಂದು ಗುರುವಿನ ಸಾರದಲ್ಲಿ ಶನಿ ಇರೋದ್ರಿಂದ ಖಂಡಿತ ನಿಮ್ಗೆ ಮುಂದಿನ ಒಂದು ಎಲ್ಲಾ ಕಾರ್ಯಗಳನ್ನು ಶುಭ ಕಾರ್ಯದಲ್ಲೋ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ನಡೆಸಿಕೊಂಡು ಹೋಗುವಂತಹ ಒಂದು ಶಕ್ತಿಯನ್ನ ಆ ಒಂದು ಪರಮಾತ್ಮ ನಿಮ್ಗೆ ಕೊಟ್ಟು ಬಿಡ್ತಾನೆ. ಆದ್ರೆ ಎಲ್ಲೋ ಒಂದು ಕಡೆ ರಾಹು ನಿಮ್ ಬಾಯಿನ ಬಿಟ್ಟೋಗಿ 12ನೇ ಮನೆ ವ್ಯಯಾಧಿಪತಿಯಾಗಿ ರಾಹು ಕುಳಿತುಕೊಂಡ್ರು ಕೂಡ ಸ್ವಲ್ಪ ಖರ್ಚು ವೆಚ್ಚಗಳಲ್ಲಿ ಕಡಿವಾಣ ಇರ್ಲಿ. ಸುಮ್ನೆ ಅನ್ನೆಸೆಸರಿ ಯಾರೋ ಕೇಳಿದ್ರು, ಯಾರೋ ಬಂದ ತಕ್ಷಣ ನನಗೆ ನಿಮ್ಗೆ ಆಸೆಗಳನ್ನ ಹುಟ್ರು, ಭ್ರಮೆಗಳನ್ನ ಸೃಷ್ಟಿ ಮಾಡಿದ್ರು, ಇಂಥದಿಗೆ ದುಡ್ಡು ಹಾಕು, ಲಾಟ್ರಿಗೆ ದುಡ್ಡು ಹಾಕು, ಅಥವಾ ಈಗ ಲಾಟ್ರಿಗೆ ಹಾಕಿದ ತಕ್ಷಣ ನಮಗೆ ಒಂದು ಲಾಟ್ರಿ ಹೊಡ್ಬಿಟ್ಟು ನಾವು ದೊಡ್ಡವರಾಗ್ಬಿಡ್ತೀವಿ, ಅಥವಾ ಇಸ್ಪೀಟು ಜೂಜು ಇಂಥಗಳಲ್ಲಿ ದಯವಿಟ್ಟು ಕೈ ಹಾಕ್ಬೇಡಿ. ಯಾಕೆಂದ್ರೆ ಸಂಪಾದನೆ ಮಾಡುವಂತ ಟೈಮಲ್ಲಿ ಇಂಥದಕ್ಕೆಲ್ಲ, ಯಾಕೆಂದ್ರೆ ಭ್ರಮೆಗಳನ್ನ ಸೃಷ್ಟಿ ಮಾಡಿ ಕೊಡೋ ಅಂತಾನೆ ಅವನು ಎಷ್ಟು ಕೊಡ್ತಾನೋ ಅಷ್ಟೇ ಬೇಗ ಕಳಿತಾನೆ. ನೋಡಿ, ಲಾಟ್ರಿಯಲ್ಲಿ ಯಾರು ಸಂಪಾದನೆ ಮಾಡಿದಾರೋ, ಜೂಜಲ್ಲಿ ಯಾರು ಸಂಪಾದನೆ ಮಾಡಿದಾರೋ, ಕೊನೆವರೆಗೂ ಅವರು ಜೂಜಲ್ಲಿ ಆಡಿ ಜೂಜಿಂದನೇ ಕಳೀತಾರೆ. ಎಲ್ಲಿ ಸಂಪಾದನೆ ಮಾಡ್ತಾರೋ ಅಲ್ಲೇ ಕಲಿಯುವಂತ ಒಂದು ಶಕ್ತಿ ರಾಹು ಕೊಟ್ಬಿಡ್ತಾನೆ. ಹಂಗಾಗಿ ಕಷ್ಟಪಟ್ಟು ಬೇರೆ ಯಾವ್ದಾರ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಒಂದು ಶುಭ ಫಲಗಳನ್ನ ತಗೊಳ್ಳುವಂತ ಕೆಲಸ ಮಾಡಿ. ಸುಖ ಸ್ಥಾನದಲ್ಲಿ ಗುರುವಿನ ಬದಲಾವಣೆ ಕೂಡ ಆಗೋದ್ರಿಂದ ಮೇನಂತ್ರ ತುಂಬಾ ಒಳ್ಳೆ ಒಂದು ಶುಭ ಫಲಗಳನ್ನ ಪಡಿತಾ ಹೋಗ್ತೀರಿ ವೀಕ್ಷಕರೇ. ಯಾಕಂದ್ರೆ ಗುರುಸ್ಥಾನ ಸುಖ ಸ್ಥಾನಕ್ಕೆ ಬಂದಾಗ ನೀವು ಇಷ್ಟು ದಿನ ಕಷ್ಟಪಡ್ತಿರಲ್ಲ ಒಂದು ಸ್ವಂತ ಮನೆ ಮಾಡ್ಕೊಳ್ಳೋಕೆ, ಮೀನರಾಶಿಯವರು ಖಂಡಿತ ಈ ವರ್ಷ ಆಗತ್ತೆ. ನಿಮ್ದೇ ಆದಂತಹ ಒಂದು ಸ್ವಂತ ಮನೆ ಆಗಿ ಅಲ್ಲಿ ಗೃಹ ಪ್ರವೇಶ ಆಗುವಂತಹ ಒಂದು ಕಾರ್ಯವನ್ನ
ಮೀನರಾಶಿಯವರು ಖಂಡಿತ ಮಾಡ್ಕೊಳ್ತಾರೆ. ಯಾಕಂದ್ರೆ ಸುಖ ಸ್ಥಾನದಲ್ಲಿ ಗುರು ಇದ್ದಾಗ ನಿಮ್ಮ ಕುಟುಂಬದಲ್ಲಿ ನಿಮ್ಗೆ ಏನೆಲ್ಲ ಸಿಗ್ಬೇಕೋ, ಮರ್ಯಾದೆ ಇರ್ಬೋದು, ಘನತೆ ಇರ್ಬೋದು, ಗೌರವಗಳಿರ್ಬೋದು, ಆತಿಥ್ಯ ಇರ್ಬೋದು, ನಿಮ್ಮನ್ನ ಕರೆದು ಖಂಡಿತ ಆತಿಥ್ಯ ಸ್ವೀಕಾರ ಮಾಡುವಂತಹ ಒಂದು ಯೋಗ ಮೀನರಾಶಿಯವರಿಗೆ. ನೋಡಿ, ಮೀನರಾಶಿಯವರ ಒಂದು ಕ್ಯಾರೆಕ್ಟರ್ಸ್ ಹೇಗೆ ಅಂತ ಅಂದ್ರೆ, ಈ ಇನ್ನೊಬ್ರನ್ನ ಉದ್ಧಾರ ಮಾಡುವಂಥದ್ದು ಅಥವಾ ತಾನೇ ಇನ್ನೊಬ್ರಿಗೆ ತಾಯಿ ಆಗುವಂಥದ್ದು. ಅಂದ್ರೆ ಮೀನರಾಶಿಯ ಗಂಡ್ಮಕ್ಳು ಆದ್ರೆ ಇನ್ನೊಬ್ರಿಗೆ ತಂದೆಯ ಒಂದು ಸ್ಥಾನ ಕೊಡ್ತಾರೆ, ತಾಯಿ ಆದ್ರೆ ತಾಯಿಯ ಸ್ಥಾನವನ್ನ ಕೊಡ್ತಾರೆ. ಇವ್ರು ಎಲ್ಲಾರನ್ನೂ ಪ್ರೀತಿಸ್ತಾರೆ, ಆದ್ರೆ ಅವರು ಯಾರು ಪ್ರೀತಿ ಪಡ್ಕೊಂಡಿರ್ತಾರೋ ಅವ್ರು ಯಾರು ಇವ್ರನ್ನ ಪ್ರೀತಿಸಲ್ಲ. ಇವರು ಎಲ್ಲರೂ ನನ್ನವರು ಅಂತ ನೋಡ್ಕೊಳ್ತಾರೆ, ಇವರೆಲ್ಲ ನನ್ನವರಪ್ಪ, ಇವ್ರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದಪ್ಪ, ಎಲ್ಲಾ ಚೆನ್ನಾಗಿರ್ಲಿ ಅಂತ ಮಾಡ್ತಾರೆ. ಆದ್ರೆ ಇವ್ರನ್ನ ಕೆಟ್ಟದ್ ಬಯಸುವಂತಾರೆ ಇವ್ರ ಕುಟುಂಬದಲ್ಲಿ ಇರ್ತಾರೆ. ನೋಡಿ, ಮೀನರಾಶಿಯವ್ರು ಯಾವಾಗ್ಲೂ ಒಂದು ಕಂಟಕಗಳು ಯಾವಾಗ್ಲೂ ಏನು ಅಂತ ಅಂದ್ರೆ, ಅವ್ರಿಗೆ ತನ್ನ ತಾಯಿ ಅಂತ, ತನ್ನ ತಂದೆ ಅಂತ, ತನ್ನ ಅಣ್ಣ ತಮ್ಮದಿರು ಅಂತ, ತನ್ನ ಕುಟುಂಬದವರೇ ಅವ್ರಿಗೆ ಶತ್ರುಗಳು. ಇವ್ರು ಯಾರು ತನ್ನ ಕಷ್ಟಗಳನ್ನ ನೋಡಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಒಂದು ಮೀನರಾಶಿಯವರಿಗೆ ಒಬ್ರೋ ಇಬ್ರೋ ಮಾತ್ರ ಅವ್ರ ಕುಟುಂಬದಲ್ಲಿ ಅವ್ರನ್ನ ತುಂಬಾ ಇಷ್ಟ ಪಡೋವಂಥವ್ರು, ಅವ್ರ ಬಗ್ಗೆ ಒಳ್ಳೇದನ್ನ ಬಯಸುವಂತವ್ರು ಕೆಲವೇ ರಾಶಿಗಳಲ್ಲಿ ಮೀನರಾಶಿಯವರು ಕೆಲವು 1-2 ಮಾತ್ರ ಇರುತ್ತೆ ಹೊರತು, ಇನ್ನ 98% ಮೀನರಾಶಿಯವರು ಕುಟುಂಬದಲ್ಲಿ ಅವ್ರನ್ನ ದ್ವೇಷ ಮಾಡೋರಾಗಿರ್ತಾರೆ, ಕಳ್ಕೊಳ್ಳೋದಾಗತ್ತೆ, ಅವರಿಂದ ಏನ್ ಸಂಪಾದನೆ ಸಿಗುತ್ತೆ ಅನ್ನೋದೇ ನೋಡಿರ್ತಾರೆ. ಹಾಗಾಗಿ ಈ ಗುರುವಿನ ಅಧಿಪತಿಯಾದಂತಹ ಮೀನರಾಶಿ ಅಧಿಪತಿಯಾದಂತಹ ಗುರು 4ನೇ ಮನೆ ಚತುರ್ಥ ಸ್ಥಾನಕ್ಕೆ ಬರೋದ್ರಿಂದ ನಿಮ್ಗೊಂದು ಒಳ್ಳೆ ಯೋಗ ಅನ್ಕೊಳ್ಳಿ. ನೀವು ಅನ್ಕೊಂಡಿದ್ ಮನೆ ಮಾಡ್ತೀರಿ. ಇಲ್ಲೋ ಒಂದ್ ಕಡೆ ರಾಹು 12ನೇ ಮನೆಗೆ ಬರೋದ್ರಿಂದ, ಶನಿ 2ನೇ ನಿಮ್ಮ ರಾಶಿ ಮೇಲೆ ಇರೋದ್ರಿಂದ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳ್ಳಿ. ದಿಢೀರ್ ಅಂತ ಸ್ವಲ್ಪ ಕೋಪ ಮಾಡ್ಕೊಂಡು ಕೋಪದಲ್ಲಿ ಆಡದಂತಹ ಮಾತುಗಳು ಹಂಗೆ ಉಳ್ಕೊಂಡ್ಬಿಡುತ್ತೆ. ಸ್ವಲ್ಪ ಮಾತಿಗೆ ಕಡಿವಾಣ ಹಾಕೊಂಡ್ಬಿಟ್ರೆ ಈ ವರ್ಷ ಶುಭ ಫಲಗಳನ್ನ ನೀವು ಕೂಡ ನೋಡ್ತೀರಿ. ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಇನ್ವೆಸ್ಟ್ ಮಾಡಿ, ಅಥವಾ ಈ ವರ್ಷ ಇನ್ವೆಸ್ಟ್ ಮಾಡ್ದೇನೆ ಕೇರ್ಫುಲ್ ಆಗಿರೋದು ಕಲ್ತ್ಕೊಳ್ಳಿ. ಮುಂದಿನ ವರ್ಷ ಗುರು ಬದಲಾವಣೆ ಪಂಚಮಕ್ಕೆ ಬರೋದ್ರಿಂದ ಇನ್ನೂ ಅಷ್ಟು ಒಳ್ಳೆ ಶುಭ ಕಾರ್ಯಗಳನ್ನ ನೀವು ನೋಡ್ಬೋದಾ ವೀಕ್ಷಕರೇ. ಒಳ್ಳೇದಾಗ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಮೀನರಾಶಿಯ ಯುಗಾದಿ ವರ್ಷ ಭವಿಷ್ಯದ ಫಲಾನುಫಲ ಹೇಗಿತ್ತು ಅಂತ. ಮೇಡಮ್, ಇಷ್ಟೊತ್ತು ಯುಗಾದಿ ವರ್ಷ ಭವಿಷ್ಯದಲ್ಲಿ 12 ರಾಶಿಗಳ ಫಲಾನುಫಲಗಳನ್ನ ತಿಳಿಸ್ಕೊಡಿದ್ರಿ. ಧನ್ಯವಾದ.